ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯ ಸರಿ ಇಲ್ಲ ನಡೆಸ್ಕೊಂತ ಕುಂತ್ರೆ ಏನು ಆ ಕಾಮಗಾರಿಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡ್ದಂಗಿದೆ ಕಾಮಗಾರಿಗಳಿಗೆ ನಡೀತಾ ಇದೆ. ಇವತ್ತು ನೀವು ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಆ ದೊಡ್ಡ ದೊಡ್ಡ ಕಾಮಗಾರಿಗಳಿಂದ ಗ್ರಾಮ ಸ್ವರಾಜ್ಯ ಆಗ್ಲಿಕ್ಕೆ ಸಾಧ್ಯನಾ? ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಸೋಷಿಯಲ್ ಆಡಳಿತಗಳೇ ಮುಂದೆ ಇವಾಗ ಎಕ್ಸೈಸ್ ಮಿನಿಸ್ಟರ್ ನಮಗೇನು ತೊಂದರೆ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಮಾನ್ಯ ಅಧ್ಯಕ್ಷರೇ, ಕೃಷಿ ಅಭಿವೃದ್ಧಿಗೆ ಎಷ್ಟು ಸಹಾಯಕ ಇದೆ ಅಂತ ಗೊತ್ತಿದ್ರೆ ಕೃಷಿ ಎಷ್ಟು ಒಂದ್ರ ಸೈಡು ಕಾಂಗ್ರೆಸ್ ಮಾಡಬೇಡ್ರಿ ದಯಮಾಡಿ. ಅಡಿಕೆಯನ್ನು ಬೆಳೆಸ್ತಕ್ಕಂಥ ಸರಿಯಲ್ಲ, ನಿಮ್ಮ ಪೀಠಕ್ಕೆ ಸರಿಯಲ್ಲ. ಬೆಳೆಗೆ ವೈಯಕ್ತಿಕವಾಗಿ ಶೋಭೆ ತರುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಳ್ಳೆ ಬ್ಯಾಲೆನ್ಸ್ಡ್ ಒಳ್ಳೆ ಈ ಒಂದು ರೈತರ ಸಂಪತ್ತನ್ನ ಹಾಳು ಮಾಡಕ್ಕೆ ಒಳ್ಳೆದಲ್ಲ. ನಿಮ್ಮ ವೈಯಕ್ತಿಕ ಹೆಸರಿಗೆ ಘಾತಿ ಮಾಡ್ಕೋಬೇಡ್ರಿ. ತಿಮ್ಮಾಪುರ ಮಾನ್ಯ ಅಧ್ಯಕ್ಷರೇ, ಇವತ್ತು ಕೃಷಿ ಹೊಂಡಗಳು ಸದನದಲ್ಲಿ ಮುಂದೆ ಕೃಷಿ ಹೊಂಡಗಳು ಬಾಳೆಗಾವ್ ರೈತನ ಹೊಲದಲ್ಲಿ ಆ ಟೈಪ್ ತೋಡ್ಕೊಂಡು ಅದರಿಂದ ಬೆಳೆ ಬೆಳೀತಕ್ಕಂಥ ಕಾನೂನನ್ನ ಇವತ್ತು ಈ ರಾಜ್ಯದಲ್ಲಿ ಬಾಳೆಗಾವ್ರನ್ನ ಹೆಂಗ ನೆನೆಸ್ತಾರ ಹಂಗ ನಿಮ್ಮ ಹೆಸರು ಬರುವಂಗ ಅಲ್ಲಿ ಮುಂದೆ ವ್ಯವಸ್ಥೆಯನ್ನ ಮಾಡಿದ್ದೆ. ಸದನದಲ್ಲಿ ಬ್ಯಾಲೆನ್ಸ್ ಆಗಿ ಸಂದರ್ಭದಲ್ಲಿ ಈ ರೀತಿ ಒಂದ್ ಸೈಡ್ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಲ್ಲ. ಶಿವಲಿಂಗೇಗೌಡರದ್ದು ಮುಗಿಸ್ರಿ, ಅವ್ರದ್ದು ವ್ಯವಸ್ಥೆ ನಿಮಗೆ ಇದ್ದಿದ್ರೆ ಅಲ್ಲಿ ಮಾತಾಡ್ತಿರ್ಲಿಲ್ಲ. ನೀನ್ ಕುತ್ಕೋಬೇಕಾದ ಧರಣಿ ಒಳಗೆ ನೀನಾಗಿ ಅಲ್ಲಿ ಮಾತಾಡ್ತಾ ಇದೀಯ. ರೇ ಅಧ್ಯಕ್ಷರೇ, ಮೈಕ್ ಮರ್ಯಾದೆ ಇಲ್ವೇನ್ರಿ? ರೂಬಿ ಬಣಕಾರ್ ಅವ್ರು ಹೇಗಿದ್ರು, ನಾನ್ ಮಾತಾಡ್ಬೇಕು, ಅವ್ರು ಮಾತಾಡಕ್ಕೆ ಅವ್ರು ಹೇಗಿದ್ರು, ಇದೆ ಅಂತಂದ್ರಿ ಆ ಮಾರ್ಗದಲ್ಲಿ ಹೋಗ್ರಿ. ಮೈಕ್ ಕಿತ್ತಾಕ್ರಿ. ಈ ರೀತಿ ಒಂದ್ ಸೈಡ್ ಆಗ್ಬೇಡ್ರಿ. ಆ ಶಿವಲಿಂಗೇಗೌಡರದ್ದು ನೀವು ಕೇಳಿ, ಇದು ಸರಿಲ್ಲ. ಇದು ಅವ್ರದ್ದು ನೀವು ಕೂಡ ಮಜಾ ನೋಡ್ತಾ ಇದ್ದೀರಾ. ಅವ್ರದ್ದು ಒಪ್ಪದಿಲ್ಲ ಅಧ್ಯಕ್ಷರೇ. ಅವ್ರ ಹಿರಿಯರ ಬಗ್ಗೆ ಈ ರೀತಿ ನೀವು ಮಜಾ ನೋಡೋದು ಸರಿಯಲ್ಲ ಅಧ್ಯಕ್ಷರೇ. ಈಗ ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ ಸದನ ಅಧ್ಯಕ್ಷರಾಗಿ ಕೂಡ ಜವಾಬ್ದಾರಿ ಇದೆ. ರಾಜ್ಯದ ಬಗ್ಗೆ 50-60 ಬಂದರೆ ದೊಡ್ಡ ಪ್ರಮಾಣದ ಅದೇ ರೀತಿ ಭ್ರಷ್ಟಾಚಾರ ಆಗೈತಿ. ಎಲ್ಲಾ ಯೋಜನೆಗಳ ಬಗ್ಗೆ ನಮ್ಮ ಮಾನ್ಯ ಕೊಡಿ ಅಂತ ಬರ್ತಾರೆ, ಇಲ್ಲ 50-50 ಕೊಡಿ ಅಂತ ಬರ್ತಾರೆ. ಅಶೋಕ್ ಅವರು ಜೆಜೆಎಂಗೆ ಹೇಳಿ, ಇಷ್ಟು ದೊಡ್ಡ ಪ್ರಮಾಣದ ಜೆಜೆಎಂಗೆ ಹೇಳಿ ಪುರಾವೆಗಳನ್ನು ಕೊಟ್ಟಿದ್ದಾರೆ, ಜೆಜೆಎಂಗೆ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಮಾಡಿರಿ ಜೆಜೆಎಂ, ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ? ಮಾಡಿ. ಇವತ್ತು 37,000 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಅಂತೇಳಿ ನೀವು ಬರೀ 11,000 ಕೋಟಿ ಕೊಟ್ಟಿದ್ದೀರಾ. ಈ ಬಾಕಿ ದುಡ್ಡು ಯಾರಿಗೆ ಕೊಡರು? ಸ್ಕೀಮ್ ಅಲ್ಲಿ PMJY ಅಂತ ತಂದ್ರೆ ಮನೆಗಳಿಗೆ ಒಂದು ಮನೆ ಇಲ್ಲ. ಆಡಿಯೋ ಫೈಲ್ ಅಶೋಕ್ ಅವರು ಸೆಂಟ್ರಲ್ ಸ್ಪಾನ್ಸರ್ ಒಂದು ಸಕ್ಸಸ್ ಆಗಿದೆ ಅಂದ್ರೆ 3 ಆಡಿಯೋ ಫೈಲ್ಗಳನ್ನು ಕೊಟ್ಟಿದ್ದಾರೆ. ಆಗ್ಬೇಕು. ಈ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ತಪ್ಪಬೇಕು. ಎಲ್ಲ ಜನಕ್ಕೆ ಗೊತ್ತಾಗಲಿ. ನೀವ್ ಹೆಂಗ ನಾಟಕ ಮಾಡ್ತಾ ಬಗ್ಗೆ ಏನಾದ್ರು ಮಾಡಿದ್ರೆ ಧರಣಿ ಮಾಡ್ಬೇಕು. ಆ ಕಡೆ ಯಾಕ್ರಿ ಹೋಗಿ ಮಾತಾಡ್ತೀರಾ? ಸ್ವಂತ ಧರಣಿ ಮಾಡಿದ್ಮೇಲೆ ಹೋಗಿ ಮಾತಾಡಕ್ಕೆ ಸ್ವ ಇಚ್ಛೆಯಿಂದ ಅಫಿಡವಿಟ್ ಕೊಟ್ಟಿದ್ದಾನೆ ಮಂತ್ರಿಗಳ ವಿರುದ್ಧ. ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ಕೊಂಡು ಎಲ್ಲರಿಗೆ ಸರ್ವೇ ಅಂತೇಳಿ ಹಣಕಾಸು ಆಯೋಗವನ್ನ ಗಾಳಿಗೆ ತೂರಿ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ. ಅದರ ಅಧ್ಯಕ್ಷರೇ ಯಾರು? ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದಾರೆ. ಸರಿಯಾಗಿ ಮುಖ್ಯಮಂತ್ರಿಗಳ ಮೊದಲಿನಂಗಿಲ್ಲ. ಮುಖ್ಯಮಂತ್ರಿಗಳು ಮೊದಲಿನ ಸಿದ್ದರಾಮಯ್ಯ ಚುನಾವಣೆ ಮಾಡಿಕೊಂಡಿಲ್ಲ. ತಿಮ್ಮಾಪುರ ಸಂಬಂಧ ಮುಖ್ಯಮಂತ್ರಿಗಳ ಹೆಸರು ಹಾಳಾಗೈತೆ. ಮುಖ್ಯಮಂತ್ರಿಗಳು ಕೂಡ ತಮ್ಮ ಇಮೇಜ್ ಅನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ. ಆ ತಿಮ್ಮಾಪುರದಿಂದ ರಾಜೀನಾಮೆ ಎಲ್ಲ ಸಿಗ್ತಾ ಇತ್ತು. ಅವರು ಮೊದಲಿನ ಖಡಕ್ ಸಿದ್ದರಾಮಯ್ಯ ಅಂತೇಳಿ ಬರುವಂಗಾಗ್ಲಿ, ಎಲ್ಲರೂ ಮಾತಾಡೋಂಗಾಗ್ಲಿ. ಯಾಕಲ್ಲಿ ಮಾತಾಡ್ತಾರೆ ಅಂದ್ರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ದವರು ಕೂಡ ಅಂತೇಳಿ ಅಲ್ಲಿ ಹೋಗಿ ಮಾತಾಡುವಂಗ ಆಗ್ಬಾರ್ದು.
ಒಂದು ವೈನ್ ಅಸೋಸಿಯೇಷನ್ ಅವರು ಸಿದ್ದರಾಮಯ್ಯನವರಿಗೆ ಮಾತಾಡುವಂಗ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ಮಾತಾಡುವಂಗ ಆಗಬಾರ್ದು. ಇವತ್ತು ತಿಮ್ಮಾಪುರ ಅವ್ರದ ರಾಜೀನಾಮೆ ತೆಗೆದುಕೊಳ್ಳುವ ಮೂಲಕ ಮುಖ್ಯಮಂತ್ರಿಗಳು ವಜಾ ಮಾಡುವ ಮುಖ್ಯಮಂತ್ರಿಗಳು ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ, ಖಡಕ್ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ. ಇವತ್ತು ಲೋಕಾಯುಕ್ತಗಳಲ್ಲಿ ಕಂಪ್ಲೇಂಟ್ ಕೂಡ ರೆಕಾರ್ಡ್ ಇದ್ರು ಕೂಡ ಆ ತಿಮ್ಮಾಪುರ್ನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳಿಗೆ ಒಳ್ಳೆ ಇಮೇಜ್ ತಗೊಂಡ್ಬರೋದಿಲ್ಲ. ಈ ರಾಜ್ಯದಿಂದಲೂ ನಾನು ಸ್ವಚ್ಛ, ಅನ್ಯಾಯ ಮಾಡ್ತಾ ಇದ್ದೇನೆ. ನನ್ನ ಬಟ್ಟೆ ಹೆಂಗ ಸ್ವಚ್ಛ ಹಂಗೆ ನಾನು ಸ್ವಚ್ಛ ಅಂತ ಹೇಳ್ಕೊಂತ ಬಂದಿರಿ. ಈ ರಾಜ್ಯಕ್ಕೆ ನೀವು ಎರಡನೇ ಟರ್ಮ್ದಲ್ಲಿ ಈ ರೀತಿ ತಿಮ್ಮಾಪುರ್ ಸಂಬಂಧ ಹೆಸರು ಕೆಡ್ಕೋಬೇಡ್ರಿ, ಯಾರದೋ ಸಂಬಂಧ ನಿಮ್ಮ ಹೆಸರು ಕೆಡಿಸ್ಕೋಬೇಡ್ರಿ ಮುಖ್ಯಮಂತ್ರಿಗಳೇ. ನಾಚಿಕೆ ಆಗಲ್ಲ. ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ನಿಮ್ಮ ಪರವಾಗಿ GST ಪ್ರಜಾವಾಣಿ ಅಂತ ಸಂಪಾದಕೀಯ ಇವರು ನಮ್ಮಿಂದ ಹಣ ಕಿತ್ಕೊಳ್ತಾರೆ. ಇದು ನಿಮಗೆ ಸರಿಯಲ್ಲ. ಬೆಕ್ಕೆ ಬೇಡಬೇಕಾಗುತ್ತೆ. ಯಾವುದೋ ಹತ್ತಕ್ಕೆ ಬಿದ್ದು ಮುಖ್ಯಮಂತ್ರಿಗಳ ಉಳಿಸುವಂತ ಕೆಲಸ ಮಾಡಬೇಡ್ರಿ. 22 ರಾಜೀನಾಮೆ ತಗೊಳ್ರಿ. ಬರೋಬ್ಬರಿ ಇದ್ರೆ ಹಣಕಾಸಿನಲ್ಲಿ ನಿಮಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಯಾವ ರೀತಿ 573 ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಮೂಲಕ ಭ್ರಷ್ಟಾಚಾರ ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇವರಿಗೆ ಇದು ನಾಚಿಕೆ ಇಲ್ಲ, ಈ ಕಳಂಕ ನಿಮ್ಗೆ ಬರಾತೈತಿ. ಮರ್ಯಾದೆ ಇಲ್ಲ, ಏನೇನು ಇಲ್ಲ. ಬಿಟ್ಟರೆ ಈ ದುಡ್ಡು ರಾಹುಲ್ ಗಾಂಧಿಗೆ ಹೋಗಿದೆ ಅಂತ ಹೇಳಿ ಇದ್ರ ಮಧ್ಯೆ ನಿಮಗೂ ಕೂಡ ಮಾತಾಡೋಕ್ಕಿಂತ ಕೊಟ್ಟಿದ್ದೇವೆ ಅಂತ ಹೇಳಿ ಅವರೆಲ್ಲರೂ ಮುಂದೆ ಹೇಳ್ಕೊಂತ ಮಾಧ್ಯಮಗಳಿದ್ದಾರೆ, ಟಿವಿಗಳಿದ್ದಾವೆ, ತಪ್ಪು ನೀವು ವಿಚಾರ ಮಾಡ್ರಿ. ಅದ್ರ ಈ ಮುಖಾಂತರ ರೀತಿ ನಾನು ನಿಮ್ಮ ಮಾತನಾಡ್ತೇನೆ. ಹೆಸರನ್ನ ಹಾಳು ಮಾಡ್ತಾ ಇದಾರಲ್ಲ, ಅವ್ರದ್ದು ರಾಜೀನಾಮೆ ತೆಗೆದುಕೊಳ್ರಿ. ಮುಖ್ಯಮಂತ್ರಿಗಳು ಏನ್ ನಿರ್ಣಯವನ್ನು ಮಂಡಿಸಿದ್ದಾರೆ ಮಾತ್ರ ಆ ನಿರ್ಣಯದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ತಂದಿದ್ದಾರೆ. ನೀವು ಬಿಜೆಪಿ ತುಂಬಾ ಕುತ್ಕೊಳ್ಳೋದು ಸರಿಯಲ್ಲ. ದಯಮಾಡಿ ಅದನ್ನು ದಯಮಾಡಿ ರಾಜ್ಯದ ಜನತೆ ಸಂಬಂಧ ಏನು ಇಲ್ಲ ಅಂತಂದ್ರೆ ನಿಮ್ಮ ಓನ್ ಇಮೇಜ್ ಸಂಬಂಧ ರಾಷ್ಟ್ರದಲ್ಲಿ ಪ್ರಜ್ವಲಿಸಬೇಕು ಅಂತ ಹೇಳಿ ರಾಜೀನಾಮೆ ತಗೊಂಡ್ರೆ ಹೇಳಿ ನನ್ನ ಮಾತನ್ನು ಸಿಟ್ಟಿಂಗ್ ಜಡ್ಜ್ ಇಂದ ಎನ್ಕ್ವೈರಿ ಮಾಡಿ. ರಂಗನಾಥ್ ಮತ್ತೆ ನಾರಾಯಣ ಸ್ವಾಮಿ ಆದಷ್ಟು ಬೇಗ ಮುಗಿಸಿ. ಅಲ್ಲ, ನೆಕ್ಸ್ಟ್ ಫಸ್ಟ್ ರಂಗನಾಥ್ ಆಗ್ಲಿ ಮತ್ತೆ ನಾರಾಯಣ ಸ್ವಾಮಿ. ಇಷ್ಟೆಲ್ಲ ಆರೋಪ, ಭ್ರಷ್ಟಾಚಾರ, ದೂರುಗಳು, ಗೊಂದಲಗಳು ಇದ್ರೂ ಕೂಡ ಸಿದ್ದರಾಮಯ್ಯನವರು ಯಾಕೆ ಮೌನಕ್ಕೆ ಶರಣರಾಗಿದ್ದಾರೆ ಅಂತೇಳಿ ಜನ ಕೇಳ್ತಿದ್ದಾರೆ. ಇದ್ರ ಮುಂದೆ ಇದ್ರ ಸಂಬಂಧ ಅನೇಕ ಅನುಮಾನಗಳು ಬರ್ತಾ ಇದಾವೆ. ಜನರಿಗೆ, ಪತ್ರಿಕಾ ವರದಿಗಾರರಿಗೆ ನಿಮ್ಮ ಬೆಂಬಲ